ಕರ್ನಾಟಕ ರೈತರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗುತ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮನವಿ ಮಾಡಿದ್ರು. ಆ ಮನವಿಗೆ ಈಗ ಸ್ಪಂದಿಸಿದೆ ಮೋದಿ ಸರ್ಕಾರ. ರೈತರಿಗಾಗಿ ಅವರು ಬೆಂಬಲ ಬೆಲೆಯಡಿ ಅಥವಾ ಯೋಜನೆಯಡಿ ಹೆಸರು ಕಾಳುಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಪತ್ರವನ್ನು ಬರೆದಿರ್ತಾರೆ. ಆ ಪತ್ರಕ್ಕೆ ಕೇಂದ್ರ ಸರ್ಕಾರ ಈಗ ಒಪ್ಕೊಂಡಿದೆ. ಅವರ ಪತ್ರದ ಒಂದು ಮನವಿಯನ್ನು ಕೇಂದ್ರದ ಕೃಷಿ ಸಚಿವರಿಗೆ ಪತ್ರವನ್ನು ಬರೆದಿರುತ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಮನವಿಯನ್ನು ಮಾಡಿರ್ತಾರೆ. ಬೆಂಬಲ ಬೆಲೆ ಯೋಜನೆಯಡಿ MSP ಅಡಿ ಹೆಸರು ಕಾಳುಗಳನ್ನು ಖರೀದಿ ಮಾಡಿ ಕಾಲಾವಕಾಶವನ್ನು ಕೊಡಿ ಅಂತ ಕೇಳಿದರು. ಅದೇ ರೀತಿಯಾಗಿ ಖರೀದಿ ಮಾಡೋಕೆ ಹೆಸರು ಕಾಳುಗಳನ್ನು ಖರೀದಿ ಮಾಡೋಕೆ ಈಗ ಅವಧಿಯನ್ನು ವಿಸ್ತರಣೆ ಮಾಡಿದೆ ಸರ್ಕಾರ. ಕೇಂದ್ರ ಕೃಷಿ ಸಚಿವ ಆಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಏನಿದ್ದಾರೆ ಅವರಿಗೆ ಪತ್ರವನ್ನು ಬರೆದಿರ್ತಾರೆ. ಜೋಶಿ ಅವರು ಪತ್ರವನ್ನು ಬರೆದು ಮನವಿಯನ್ನು ಮಾಡುತ್ತಾರೆ. ಏನಂದರೆ ಕರ್ನಾಟಕದಲ್ಲಿ 2025-26 ಒಂದು ಮುಂಗಾರು ಹಂಗಾಮಿಯಲ್ಲಿ ಬೆಳೆದಂತಹ ಹೆಸರುಕಾಳು ಬೆಳೆ ಏನಿದೆ ಅದನ್ನು ಖರೀದಿ ಮಾಡಬೇಕು. ಖರೀದಿಸೋಕೆ ನೀವು MSP ಅಡಿಯಲ್ಲಿ ಮತ್ತಷ್ಟು ಸಮಯವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಕೃಷಿ ಸಚಿವರಿಗೆ ಮನವಿಯನ್ನು ಮಾಡಿರ್ತಾರೆ. ಆ ಮನವಿಯನ್ನು ಒಪ್ಕೊಂಡಿದೆ ಕೇಂದ್ರ ಸರ್ಕಾರ. ಆಯಿತು ಅಂತ ಹೇಳಿ ವಿಸ್ತರಣೆ ಮಾಡ್ತಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯವಾರು ಜಿಲ್ಲಾವಾರು ಈ ಒಂದು ಖರೀದಿ ಮಾಡೋಕ್ಕೆ ಮುಂದಾಗಿದೆ. ಮುಂದಿನ ದಿನಗಳು ಈ ಬೆಂಬಲ ಬೆಲೆ ಏನಿದೆ ಅದನ್ನು ಕೊಟ್ಟು ನಾವು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಇದೇ ವಿಚಾರದಲ್ಲಿ ಸದ್ಯ ರಾಜ್ಯ ಸರ್ಕಾರ ಜಿಲ್ಲಾವಾರು ಖರೀದಿ ಕೇಂದ್ರಗಳನ್ನು ಆರಂಭಿಸಿದೆ. ಇದರ ಪ್ರಯೋಜನವನ್ನು ರೈತರಿಗೆ ಒದಗಿಸಬೇಕು ಅಂತ ಹೇಳಿ ಜೋಶಿ ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಬಲ ಬೆಲೆ ಅಡಿ ಯೋಜನೆಯಡಿ ಹೆಸರು ಕಾಳುಗಳನ್ನು ಖರೀದಿ ಮಾಡಬೇಕು, ಅದಕ್ಕೆ ಸಮಯಾವಕಾಶವನ್ನು ಕೊಡಬೇಕು, ರೈತರಿಗೆ ಅನುಕೂಲವನ್ನು ಮಾಡಿಕೊಡಿ ಅಂತ ಹೇಳಿ ಪತ್ರದಲ್ಲಿ ಎಲ್ಲ ಮಾಹಿತಿಯನ್ನು ವಿವರವಾಗಿ ಬರೆದಿರ್ತಾರೆ. ಕರ್ನಾಟಕದಲ್ಲಿ 2025-26 ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತಹ ಹೆಸರುಕಾಳು ಖರೀದಿಗೆ ಬೆಂಬಲ ಬೆಲೆ ಯೋಜನೆ ಅಡಿ ಮತ್ತಷ್ಟು ಸಮಯವನ್ನು ಹೆಚ್ಚಿಸುವಂತೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಕೃಷಿ ಸಚಿವ ಆಗಿರುವ ಒಂದು ಗಮನವನ್ನು ಸೆಳೆದಿರುತ್ತಾರೆ. ಇದೇ ವಿಚಾರವಾಗಿ ಕೇಂದ್ರ ಸರ್ಕಾರ ಈ ಮನವಿಯನ್ನು ಪುರಸ್ಕರಿಸಿ ಇದೀಗ ಹೆಸರುಕಾಳು ಏನಿದೆ ಅದರ ಬೆಂಬಲ ಬೆಲೆ ಯೋಜನೆಯಡಿ ವಿಸ್ತರಣೆ ಮಾಡಿ ಅಂತ ಹೇಳಿ ಆದೇಶವನ್ನು ಕೂಡ ಹೊರಡಿಸಿದೆ. ಇದಕ್ಕಾಗಿ ಪ್ರಹ್ಲಾದ್ ಜೋಶಿ ಅವರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ಯಾಕಂದರೆ ನಮ್ಮ ಮನವಿಯನ್ನು ನೀವು ಒಪ್ಕೊಂಡಿದ್ದೀರಿ ಅಂತ ಹೇಳಿ ಜಿಲ್ಲಾವಾರು ಹೆಸರುಕಾಳು ಖರೀದಿ ಕೇಂದ್ರವನ್ನು ಆರಂಭಿಸೋಕೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮಹತ್ವದ ಒಂದು ನಿರ್ಧಾರ ಏನಿದೆ ಇದು ಕೃಷಿಕರ ಉತ್ಪನ್ನಗಳಿಗೆ ನ್ಯಾಯಯುತವಾದಂತಹ ಒಂದು ಬೆಲೆಯನ್ನು ಖಚಿತಪಡಿಸಿದರೆ ಅದು ಒಳ್ಳೆಯದು ಅಂತ ಹೇಳಿ ಜೋಶಿ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಈ ಕೂಡಲೇ ಜಿಲ್ಲಾವಾರು ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ರಾಜ್ಯಾದ್ಯಂತ ಖರೀದಿ ಕೇಂದ್ರಗಳನ್ನು ಆರಂಭಿಸಬೇಕು ಅಥವಾ ಆ ಒಂದು ಪ್ರಕ್ರಿಯೆಯನ್ನು ಚಾಲನೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಹೀಗಾಗಿ ರೈತರಿಗೆ ಇನ್ನೂ ಕಾಲಾವಕಾಶ ಇರೋದರಿಂದ ಅವರ ಒಂದು ಹೆಸರು ಬೆಳೆ ಏನು ಬೆಳೆದಿರ್ತಾರೆ ಅದಕ್ಕೆ ಬೆಂಬಲ ಬೆಲೆಯನ್ನು ನೀಡಿ ಸರ್ಕಾರದ ಒಂದು ಬೆಂಬಲ ಬೆಲೆಯನ್ನು ನೀಡಿ ಖರೀದಿ ಮಾಡ್ತಾರೆ. ಇನ್ನೂ ಕೂಡ ಅದಕ್ಕೆ ಅವಕಾಶ ಇದೆ. ಇನ್ನೇನು ಟೈಮ್ ಮುಗಿದೋಯ್ತಾ ಅಂತ ಕೆಲವರು ಯೋಚನೆ ಮಾಡ್ತಾಯಿದ್ರು. ಇಲ್ಲ, ಇನ್ನೂ ಕೂಡ ಟೈಮ್ ಇದೆ. ಕೇಂದ್ರ ಸರ್ಕಾರನೇ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿದೆ. ಹೀಗಾಗಿ ಕರ್ನಾಟಕದ ರೈತರು ಹೆಸರು ಬೆಳೆದಿರುವಂಥ ರೈತರು ಯಾರಿದ್ದಾರೆ ಅವರು ನಿಮ್ಮ ಹೆಸರು ಕಾಳುಗಳನ್ನು ನೀವು ಮಾರಾಟ ಮಾಡ್ಬೋದು. ಸರಿಯಾದ ರೀತಿಯ ಒಂದು ಬೆಂಬಲ ಬೆಲೆ ಸಿಗುತ್ತೆ. ಯಾಕಂದರೆ ಈ ಹಿಂದೆ ಕೂಡ ಹೆಸರು ಕಾಳನ್ನು ಬೆಳೆದಂತಹ ರೈತರು ಹೋರಾಟವನ್ನು ಮಾಡಿದರು. ನಾವು ಬೆಳೆದಿದ್ದೀವಿ, ಬೆಳೆ ಸರಿಯಾದ ರೀತಿಯಲ್ಲಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಮತ್ತು ಮಳೆಯಿಂದಾಗಿ ಕೆಲವೊಂದು ಬೆಳೆ ಹಾನಿಯಾಗಿದೆ, ಅದಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆದರೂ ನೀವು ಬೆಲೆಯನ್ನು ಕೊಟ್ಟು ಖರೀದಿ ಮಾಡಬೇಕು ಸರ್ಕಾರ ಅಂತ ಹೇಳಿ ಮನವಿ ಮಾಡಿದರು, ಹೋರಾಟವನ್ನು ಮಾಡಿದರು. ಹೀಗಾಗಿ ಇದೇ ವಿಚಾರವನ್ನು ಮನದಲ್ಲಿಟ್ಕೊಂಡಂತಹ ಜೋಶಿ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ. ಪತ್ರವನ್ನು ಬರೆದು ಹೆಸರು ಕಾಳನ್ನು ವಿಚಾರಗಳನ್ನು ತಿಳಿಸಿದಂತಹ ಆ ಒಂದು ವಿಚಾರವನ್ನು ಮನವಿಯನ್ನು ಒಪ್ಕೊಂಡಿದೆ. ಕೇಂದ್ರ ಕೃಷಿ ಸಚಿವರು ಕೂಡ ಒಪ್ಕೊಂಡಿದ್ದಾರೆ. ಹೀಗಾಗಿ ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ. ನಾವಿನ್ನೂ ಕೂಡ ಹೆಸರು ಕಾಳುಗಳನ್ನು ಖರೀದಿ ಮಾಡುವ ವಿಚಾರದಲ್ಲಿ ಸಮಯವನ್ನು ವಿಸ್ತರಣೆ ಮಾಡ್ತಾ ಇದ್ದೀವಿ, ಇನ್ನಷ್ಟು ದಿನ ಕಾಲಾವಕಾಶವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.